ಭೀಮ್ ಆರ್ಮಿ ಏಕತಾ ಮಿಷನ್ ಬಗ್ಗೆ ನಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಮೊಟ್ಟ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿಹಾಸಿಕ ನಗರ ಬೆಳಗೆಯಲ್ಲಿ ಭೀಮ್ ಆರ್ಮಿ ಸಂಯುಕ್ತ ಆಶ್ರಯದಲ್ಲಿ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನ ಇವತ್ತು ಒಂದು ಐತಿಹಾಸಿಕ ಕ್ಷಣಗಣನೆಯಾಗಿ ಇವತ್ತು ಆಚರಣೆ ಮಾಡಿದ್ದಾರೆ. ಬಹುತೇಕ ಬಹಳಷ್ಟು ಕಾರ್ಯಕ್ರಮಗಳು ಮೆರವಣಿಗೆಗೆ ಸನ್ಮಾನಕ್ಕೆ ಮೀಸಲಾಗಿರ್ತವೆ. ಆದ್ರೆ ಇವತ್ತಿನ ಬೆಳಗ್ಗೆಯಲ್ಲಿ ನಡೆದಿರ್ತಕ್ಕಂಥ ಭೀಮ್ ಆರ್ಮಿಯ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಬಹುಶಃ ತಳಮಟ್ಟದ ಎಲ್ಲ ಜನರ ಮನಸ್ಸುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ವಿಶ್ವಗುರು ಬಸವಣ್ಣನವರ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅವರ ಮತ್ತೆ ಸಂವಿಧಾನದ ಆಶಯಗಳನ್ನ ಜೊತೆಗೆ ಐತಿಹಾಸಿಕವಾಗಿ ಭೂಗರ್ಭದಲ್ಲಿ ಅಡಗಿರ್ತಕ್ಕಂತಹ ನಮ್ಮ ವಿಜಯದ ಸಂಕೇತವಾಗಿರ್ತಕ್ಕಂತಹ ಮಹಾರ್ ಸೈನಿಕರ ಯುದ್ಧದ ಬಗ್ಗೆ ಇವತ್ತು ತೆರೆದಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಭೀಮ್ ಆರ್ಮಿ ಮೇಲೆ ಇಲ್ಲ ಸಲ್ತಕ್ಕಂಥ ಮಾತುಗಳನ್ನ ಮಾತಾಡೋರು ಇದ್ದಾರೆ. ಸಂಘಟನೆ ಅಂದ್ಮೇಲೆ ಎಲ್ಲರೂ ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕಂತ ಇಲ್ಲ, ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟದೇ ಮಾತಾಡ್ಬೇಕಂತ ಇಲ್ಲ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಹೀಗಾಗಿ ಸಂಘಟನೆ ಅಂತ ಅಂದ್ಮೇಲೆ ಅದು ಜನರ ಜೊತೆಗೆ ಇರಬೇಕು. ಆ ಜನರ ಜೊತೆಗೆ ಇರ್ತಕ್ಕಂಥ ಕೆಲಸವನ್ನ ಭೀಮ್ ಆರ್ಮಿ ಸಂಘಟನೆ ಮಾಡ್ತಾ ಇದೆ. ಇವತ್ತು ನಾವು ನೋಡ್ತೀವಿ ಬಹುತೇಕ ಸಂಘಟನೆಗಳು ರಾಜಕೀಯ ಅಧಿಕಾರಕ್ಕಾಗಿ ಹರಿದು ಹಂಚಿ ಹೋಗಿ ತಮ್ಮ ಕುರ್ಚಿಗಾಗಿ ಇವತ್ತು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೀದಿಗೆ ತಂದು ನಿಲ್ಲಿಸಿದಂತ ಸಂದರ್ಭದಲ್ಲಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಜನರ ಬಳಿ ಬಾಬಾ ಸಾಹೇಬರ ಸಿದ್ಧಾಂತವನ್ನ ಕೊಂಡೊಯ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಭೀಮ್ ಆರ್ಮಿ ಏಕತಾ ಮಿಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಹೋದರ ಮತೀನ್ ಕುಮಾರ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಅವರ ಸಂಘಟನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿ